ಮೈಸೂರಿನ ಮೂಡ ಹಗರಣ ದಿನದಿಂದ ದಿನಕ್ಕೆ ಜಟಿಲ ಆಗ್ತಿದೆ, ಬಗೆದಷ್ಟು ಬಯಲಾಗ್ತಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ ಅವರಿದ್ದಾರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೊಸದೊಂದು ಬಿಡುಗಡೆ 848 ಸೈಟ್ಗಳು, ಅದು ಮೂಡದ ಮಾಜಿ ಅಧ್ಯಕ್ಷರ ವಿರುದ್ಧ ಆರೋಪ. ಏನ್ ಸರ್ ಇದು ಪ್ರಕರಣ? ಏನು ಜ್ಞಾನಗಂಗಾ ಹೌಸಿಂಗ್ ಸೊಸೈಟಿ ಅಧ್ಯಕ್ಷರಾಗಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಆಗಿನ ಮೂಡ ಆಯುಕ್ತರೇ ಸರ್ಕಾರಕ್ಕೆ ಬರೆದಿರುವಂಥ ಪತ್ರ. ಅದರಲ್ಲಿ 6 ತಿಂಗಳು ಕಡತಗಳು ಅವ್ರ ಕಚೇರಿಲಿ ಇತ್ತು ಅಂತ ಬರೆದಿದ್ದಾರೆ. 6 ತಿಂಗಳು ಡೇಟ್ ಹಾಕಿದ್ದಾರೆ. ಇಂಥ ಡೇಟಿಂದ ಇಂಥ ದಿನಾಂಕದವರೆಗೆ ಫೈಲನ್ನು ನನಗೆ ಕೊಡಲಿಲ್ಲ, ನಾನು ಕೇಳಿದ್ರೂ ಕೊಟ್ಟಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಒಬ್ಬ ಆಯುಕ್ತರು ಅಧ್ಯಕ್ಷರ ಮೇಲೆ ಮಾಡಿದ್ದಾರೆ. ಅದಾದ ಮೇಲೆ ಸರ್ಕಾರ 2022ರಲ್ಲಿ BJP ಸರ್ಕಾರ ಇತ್ತು, ಕಳಿಸ್ದೆ, ಮಾಡಿಲ್ಲ ಅನ್ನುವಂಥದ್ದು. ಅದಾದಮೇಲೆ ಬಂದಂಥ ಸರ್ಕಾರವು ಅದ್ರ ಬಗ್ಗೆ ಏನೂ ತನಿಖೆ ಮಾಡಿಲ್ಲ, ಏನೂ ಮಾಡಿಲ್ಲ. ಅದರ ಹಿನ್ನೆಲೆ ಇಟ್ಕೊಂಡು ಅದರಲ್ಲಿ 3 ಅಂಶ ಇದೆ. ಒಂದು, ಫೈಲನ್ನು ಅಧಿಕಾರಿ ಮೇಲೆ ಒತ್ತಡ ಹೇರಿ ತರಿಸ್ಕೊಂಡಿರುವಂಥದ್ದು. ಎರಡನೇದು, ಸೈಟು ರಿಲೀಸ್ ಆಗಿರುವಂಥದ್ದು. ಯಾವುದೇ ಅಭಿವೃದ್ಧಿ ಕೆಲಸವನ್ನು ಲೇಔಟಲ್ಲಿ ಮಾಡ್ದೇನೆ ಸೈಟ್ ರಿಲೀಸನ್ನು ಮಾಡಿಕೊಂಡಿರುವಂಥ. ಮೂರನೇದು, ಯಾವುದಾದ್ರೂ ಸೈಟ್ ರಿಲೀಸ್ ಆಗಬೇಕು ಅಂದರೆ ಸ್ಥಳೀಯ ಸಂಸ್ಥೆಗೆ NOC ಕೊಡಬೇಕು. NOCಯನ್ನು ಪಡೆಯದೇನೆ ಮೂಡ ಮೇಲೆ ಅಧ್ಯಕ್ಷರು ಅನ್ನುವ ಕಾರಣಕ್ಕೆ, ಅಧಿಕಾರಿಗಳ ಮೇಲೆ, ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ 858 ಸೈಟ್ಗಳನ್ನು ಒಂದೇ ದಿವಸ ರಿಲೀಸ್ ಮಾಡಿಕೊಂಡು ಖಾತೆಯನ್ನು 2 ಹಂತದಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ವದಂತಿಗಳು ಬರ್ತಾ ಇದೆ ಈಗ. ಆದರೆ ಆಯುಕ್ತರು ಪಕ್ತರ ಬರೆದಿರೋದು ಸರ್ಕಾರಕ್ಕೆ ಒಂದೇ ದಿವಸ ಮಾಡಿದ್ದಾರೆ ಅಂತ ಅಧ್ಯಕ್ಷರ ಮೇಲೆ ಹೇಳಿದ್ದಾರೆ. ಹಾಗಾಗಿ ಗಂಭೀರವಾದಂಥ ಆರೋಪವನ್ನು ಹೊತ್ಕೊಂಡಂಥ ಅಧ್ಯಕ್ಷರು ಈಗ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾರೆ. ಬಟ್ ಅವರು ನಿಮ್ಮದೇ ಪಕ್ಷದಲ್ಲಿ ಇದ್ರು ಸರ್. ಈಗ ಕಾಂಗ್ರೆಸ್ ಪಕ್ಷದ ಆರೋಪ ಅಂತಂದ್ರೆ ಬಿಜೆಪಿಲಿ ಇದ್ದಾಗ ರಾಜೀವ್ ಅವರು ಅಧ್ಯಕ್ಷರಾಗಿದ್ರು, ಬಿಜೆಪಿ ಪಕ್ಷದ ಅವಧಿಯಲ್ಲೇ ಇಂತಹ ಭ್ರಷ್ಟಾಚಾರ ನಡೆದಿರೋದು. ಬಿಜೆಪಿ ಅವ್ರೇನು ಸಾಚಾನ? ಅಲ್ಲ, ನಾವು ಸಾಚ ಅಲ್ಲ ಅನ್ನೋದು ಈಗ ಅಧ್ಯಕ್ಷರು ನೋಡಿ ಗೊತ್ತಾಗ್ತಿದೆ ನಮಗೆ. ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಸಾರ್ವಜನಿಕರಿಗೆ ಕೆಲಸ ಮಾಡಿ ಅಂತ. ಆದರೆ ಅಧ್ಯಕ್ಷ ಕೊಟ್ಟ ಮೇಲೆ ನಾವೇನು ಮಾಡ್ತೀವಿ, ಒಳ್ಳೆಯವರಾಗ್ತಾರೆ ಅಂತ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಅವರದನ್ನು ದುರುಪಯೋಗ ಪಡಿಸ್ಕೊಂಡ್ಮೇಲೆ ಈಗ ಯಾಕೆ BJP ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾವೇ ಹೇಳ್ತಾ ಇದ್ದೀವಲ್ಲ. ನಮ್ಮ ಅಧ್ಯಕ್ಷರು ತಪ್ಪು ಮಾಡಿದ್ರು ಆಗ. ಸರ್, ನಿಮ್ಮ ಪಕ್ಷದ ಹಲವರು ಕೂಡ ಈ ಮೂಡ ಹಗರಣದಲ್ಲಿ ಇದ್ದಾರೆ ಅಂತ ಸರ್. ಯಾರಾದರೂ ಇರಲಿ, ತನಿಖೆ ಮಾಡಿ. ನಾವು 2 ತಿಂಗಳಿಂದ ಹೇಳ್ತಾ ಇದ್ದೀವಲ್ಲ, ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಕೊಡಿ, ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ. ಯಾಕೆ ಹಾಕಿಲ್ಲ? ಯಾಕೆನ್ ಸರ್, ನೀವು ಕೂಡ G ಕ್ಯಾಟಗರಿ ಸೈಟ್ನ ಪಡೆದಿದ್ದೀರಿ ಅಂತ. G ಕ್ಯಾಟಗರಿ ಸೈಟನ್ನು ಅವತ್ತು ಸ್ಪಷ್ಟಪಡಿಸಿದ್ದೀನಿ, ನಾನು ಪಡೆದಿಲ್ಲ. ಒಂದೇ ಒಂದು ಆ ಥರದ್ದಿಲ್ಲ. ಆದರೆ G ಕ್ಯಾಟಗರಿ ಪಡೆಯೋದು ತಪ್ಪಲ್ಲ, ಆದರೆ ನಾನು ಪಡೆದಿಲ್ಲ. ನನ್ನ ಮೇಲೆ ಹೇಳೋಕ್ಕೇನೂ ಇಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಅದು ಬಿಟ್ಟರೆ ಯಾವುದೇ ಒಂದೇ ಒಂದು ತುಂಡು ಭೂಮಿ, ಮೂಡಕ್ಕೆ ಸಂಬಂಧಪಟ್ಟಿದ್ದು ಒಂದು ತುಂಡು ಭೂಮಿ ಇಲ್ಲ. ಅವರು ನಿಮ್ಮ ಪಕ್ಷದಲ್ಲೇ ಇದ್ರು ಸರ್, ಬಿಜೆಪಿಯಲ್ಲಿ ಇದ್ರು, ಯಡಿಯೂರಪ್ಪ ಅವರ ಶಿಷ್ಯರಾಗಿದ್ರು. KJP ಪಕ್ಷದಿಂದ ನೀವು ನಿಂತಹ ಸ್ಥಳದಲ್ಲಿ ಅಂದರೆ KR ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಅಧ್ಯಕ್ಷರನ್ನು ಮಾಡಿದ್ದು ಬಿಜೆಪಿ ಪಕ್ಷ ಇದ್ದಾಗ, ಅಂದ್ರೆ ಬಿಜೆಪಿ ಪಕ್ಷದ ಅವಧಿಯಲ್ಲೇ ಈ ಹಗರಣಗಳು ನಡೆದಿರೋದು. ಬಟ್ ನೀವೇ ತನಿಖೆಗೆ ಒಳಪಡಿಸ್ತಿದ್ರೆ ಅಂತ ಆಗ್ರಹ ಮಾಡ್ತಿದ್ರಲ್ಲ, ಯಾಕೆ ಅಂತ? ಅಲ್ಲ, ನಮಗೆ ಹಗರಣ ನಡೆದಿರುವ ಕಾಲಾವಧಿಲಿ ಕೇಳ್ತಾ ಇದ್ದೀವಿ. ನಾವು ಶುರು ಮಾಡಿದ್ದು ನಾನು ಮೆಂಬರ್ ಆದಾಗ ಹಗರಣ ನಡೆದಿದೆ, ಆಯುಕ್ತರನ್ನ ವಜಾ ಮಾಡಿ ಅಂತ. ಈಗ ದಿನಕ್ಕೊಂದೊಂದು ಬರ್ತಾ ಇದೆಯಲ್ಲ, ಇದನ್ನು ಮಾತ್ರ ಇಟ್ಟು ಅದನ್ನು ಮುಚ್ಚಿಡಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ, ಹಾಗಾಗಿ ನೀವು ಆರೋಪ ಮಾಡ್ತಿದ್ದೀರಿ ಅಂತ. ತಪ್ಪೆ ಅಂತ ಅವ್ರು ಯಾವ ಪಾರ್ಟಿಲಾರು ಇರಲಿ. ನಾವು ಈಗ BJP ತಪ್ಪು ಮಾಡಿದ್ದಾರೆ ಅಂದರೆ BJP ಅವ್ರ ಮೇಲೂ ಶಿಕ್ಷೆ ಮಾಡಿ ಅಂತ ಹೇಳ್ತಾನೆ ಇದೀವಲ್ಲ. ಥ್ಯಾಂಕ್ ಯು ಸರ್. ಈಗ ಇದ್ರ ಜೊತೆಗೆ ಈ ಮೂಡ ಹಗರಣವನ್ನ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ಹೇಳಿದ್ರಿ. ಈಗ ರಾಷ್ಟ್ರಪತಿ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಅಂತ ಹೇಳಿ ಏನ್ ಮಾಡ್ತೀರಿ ಮುಂದಿನವರು? 12ನೇ ತಾರೀಕಿನ ಕೋರ್ಟ್ನ ತೀರ್ಪಿನ ನೋಡಿಕೊಂಡು ಇಲ್ಲೇ ನ್ಯಾಯ ಸಿಗುವಂಥ ಭರವಸೆ ಇದೆ. ಇಲ್ಲ ಆಗಲಿಲ್ಲ ಅಂದರೆ ಆಮೇಲೆ ಮುಂದಿನ ಹೆಜ್ಜೆ ಯೋಚನೆ ಮಾಡ್ತೀವಿ. ಈಗಿನ ಪ್ರಕಾರ ಇಲ್ಲೇ ನ್ಯಾಯ ಸಿಗುತ್ತೆ. ಇದಿಷ್ಟು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.